ಇಲ್ಲಿ ಅಬಕಾರಿ ಇಲಾಖೆಯಲ್ಲಿ ನಡೆದಿರತಕ್ಕಂತಹ ಹಗರಣದ ಬಗ್ಗೆ ಪ್ರಸ್ತಾಪವನ್ನ ಕಡೆಗೂ ಬಿಜೆಪಿಯವರು ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ. ಅವರು ಇದನ್ನು ದೊಡ್ಡ ಮಟ್ಟದಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ಹೇಳಿದ್ರೆ ವಿ.ಬಿ.ಜಿ. ರಾಮ್ಜಿ ವಿರುದ್ಧ ಖಂಡನಾ ನಿರ್ಣಯವನ್ನ ಸರ್ಕಾರ ತೆಗೆದುಕೊಂಡು ಬರಬೇಕಾಯಿತು. ಮೊನ್ನೆಯಲ್ಲೂ ಕೂಡ ನಾವು ಹೊಡೆದಂಗೆ ಮಾಡ್ತೀವಿ, ನೀವು ಅತ್ತಂಗೆ ಮಾಡಿ ಅನ್ನುವಂತಹ ರೀತಿಯಲ್ಲಿ ಸರ್ಕಾರದ ವಿರುದ್ಧ ಪ್ರತಿಪಕ್ಷದವರು ಅಬಕಾರಿ ಇಲಾಖೆಯ ಹಗರಣದ ಬಗ್ಗೆ ಪ್ರಸ್ತಾಪ ಆಗೊಮ್ಮೆ ಈಗೊಮ್ಮೆ ಮಾಡ್ತಾ ಇದ್ರು. ಸುಮ್ಮನೆ ಮಾಡದೇ ಇದ್ರೆ ಹೇಗೆ ಅನ್ನುವಂತಹ ರೀತಿಯಲ್ಲಿ ಧಾಟಿಯಲ್ಲೇ ಇತ್ತೆ ಹೊರತು ಅದನ್ನು ಬಹಳ ಪರ್ಟಿಕ್ಯುಲರ್ ಆಗಿ ಸದನದಲ್ಲಿ ಒಂದು ಇತ್ಯರ್ಥ ಆಗುವಂತಹ ಸ್ವರೂಪಕ್ಕೆ ಅದನ್ನು ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಲೇ ಇಲ್ಲ. ಆದರೆ ಇವತ್ತು ಅಬಕಾರಿ ಹಗರಣದ ಬಗ್ಗೆ ಪ್ರತಿಪಕ್ಷ ಚರ್ಚೆಗೆ ಕೈಗೆ ಎತ್ತುಕೊಂಡಿದೆ. ಸ್ಪೀಕರ್ ಅವರು ಅವಕಾಶವನ್ನು ಮಾಡಿಕೊಟ್ರು, ಚರ್ಚೆಯನ್ನು ನಡೆಸಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಸರ್ಕಾರವೂ ಕೂಡ ಬಹಳ ತರಾತುರಿಯಲ್ಲಿದೆ. ವಿಶೇಷ ಅಧಿವೇಶನವನ್ನು ಕರೆದ್ವಿ. ಯಾವುದಕ್ಕೆ? ಮನ್ರೇಗಾ ವಿಚಾರವನ್ನ, ಮನ್ರೇಗಾದ ಬಗ್ಗೆ ಉಳಿಸ್ಕೊಳ್ಬೇಕು, ವಿ.ಬಿ.ಜಿ. ರಾಮ್ಜಿಯನ್ನು ತೆಗಿಬೇಕು ಅನ್ನೋದ್ರ ಬಗ್ಗೆ ನಿರ್ಣಯವನ್ನು ಅಂಗೀಕಾರ ಮಾಡೋದಕ್ಕೆ ವಿಶೇಷ ಅಧಿವೇಶನವನ್ನು ಕರಿತೀವಿ ಅಂತ ಹೇಳ್ಕೊಂಡು ಜನವರಿ ತಿಂಗಳಲ್ಲೇ ಅಧಿವೇಶನವನ್ನು ಕರೆದು ಅದನ್ನೀಗ ಫೆಬ್ರವರಿ 3ನೇ ತಾರೀಕಿನವರೆಗೆ 4ನೇ ತಾರೀಕಿನವರೆಗೆ ವಿಸ್ತರಿಸುವಂತಹ ಕೆಲಸವನ್ನು ಸರ್ಕಾರ ಮಾಡಿತು. ಸರ್ಕಾರಕ್ಕೂ ಕೂಡ ಅಷ್ಟೇ ಮನ್ರೇಗಾ ಮತ್ತು ವಿ.ಬಿ.ಜಿ. ರಾಮ್ಜಿ ಬಹಳ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಡಿಬೇಟ್ ಆಗಲೇಬೇಕು ಅನ್ನೋ ಉದ್ದೇಶ ಇದ್ದಾಗೆ ಕಾಣಲಿಲ್ಲ. ಅವರು ಕೂಡ ಇದನ್ನು ಮುಂದಕ್ಕೆ ಹೋಗಲಿ ಅಂತ ಹೇಳಿಕೊಂಡು ಕಡೇ 2 ದಿವಸವನ್ನು, ಮೊದಲ 2 ದಿವಸವನ್ನು ಇಡೋ ಬದಲಿಗೆ ಕಡೇ 2 ದಿವಸವನ್ನು ವಿಶೇಷ ಅಧಿವೇಶನಕ್ಕೆ ಅಂತ ಹೇಳ್ಕೊಂಡು ಮೀಸಲಿಟ್ರು. ಹೀಗಾಗಿ ವಿಶೇಷ ಅಧಿವೇಶನದಲ್ಲಿ ಇವತ್ತು ಅಬಕಾರಿ ಹಗರಣ ಪ್ರತಿಧ್ವನಿಸಿದೆ. ಇಷ್ಟು ದಿವಸ ಅಬಕಾರಿ ಹಗರಣದ ಬಗ್ಗೆ ಸುಮ್ಮನೆ ಹೇಳ್ದಂಗೆ ಹೇಳ್ತಾ ಇದ್ರು ಬಿಟ್ರೆ ನಿಜಕ್ಕೂ ಅಬಕಾರಿ ಹಗರಣದ ಬಗ್ಗೆ ಯಾವ ಸ್ವರೂಪದಲ್ಲಿ ಪ್ರತಿಪಕ್ಷ ಹೋರಾಟವನ್ನು ನಡೆಸಬೇಕಾಗಿತ್ತು ಅದು ಆಗಲೇ ಇಲ್ಲ. ಸಚಿವ ತಿಮ್ಮಾಪುರ್ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದಿದ್ದಾವೆ. ಇವತ್ತು ಅದನ್ನೇ ಹೇಳ್ತಾ ಇರುವಂಥದ್ದು. ಇವೆಲ್ಲವೂ ಕೂಡ ಬಾಯಿ ಮಾತಿನ ಪಟ್ಟು ಆಗಿದೆಯೇ ಹೊರತು ತೋರಿಕೆಯ ಸೀರಿಯಸ್ನೆಸ್ ಕಾಣ್ತಾ ಇದೆಯೇ ಹೊರತು ನಿಜಕ್ಕೂ ಕೂಡ ಅಬಕಾರಿ ಇಲಾಖೆಯಲ್ಲಿ ಆಗಿರುವ ಹಗರಣಕ್ಕೆ ಸಂಬಂಧಿಸಿದಂತೆ ಲೋಕಾಯುಕ್ತ ತನಿಖೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ವ್ಯಕ್ತವಾಗಿರುವಂತಹ ಅಭಿಪ್ರಾಯಗಳನ್ನು ಮುಂದಿಟ್ಟುಕೊಂಡು ಮಂತ್ರಿಯ ರಾಜೀನಾಮೆನ ಪಡೆಯೋದರ ಕಡೆಗೆ, ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದ್ರ ಕಡೆಗೆ ಪ್ರತಿಪಕ್ಷ ಹೋಗುತ್ತೇನೋ ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಒಂದು ಗೋಲ್ಡನ್ ಅಪಾರ್ಚುನಿಟಿಯನ್ನ ಕಳ್ಕೊಂಡಿದೆ ಪ್ರತಿಪಕ್ಷ ಬಿಜೆಪಿ ಅನ್ನೋದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಅಂಥದ್ದೊಂದು ಸ್ಥಿತಿಗೆ ಇವತ್ತಿನ ಸದನ ಸಾಕ್ಷಿಯಾಗಿತ್ತು. ಇವತ್ತು ಕೂಡ ಅಷ್ಟೇನೆ ಒನ್ಸ್ ಅಗೈನ್ ಅದೇ ರೀತಿಯಾದಂತಹ ಪ್ರತಿಭಟನೆ. ಯಾಕೆ ವಿರೋಧ ಇವತ್ತಿತ್ತು ಅಂತ ಹೇಳಿದ್ರೆ ವಿ.ಬಿ.ಜಿ. ರಾಮ್ಜಿ ವಿರುದ್ಧ ಇವತ್ತು ನಿರ್ಣಯವನ್ನ ಸರ್ಕಾರ ತರೋದಿತ್ತು. ಸರ್ಕಾರವೂ ಕೂಡ ಅಷ್ಟೇನೆ ಯಾವ ನಿರ್ಣಯವನ್ನು ತೆಗೆದುಕೊಳ್ಬೇಕು ಅಂತ ಹೇಳುವಂತ ಉದ್ದೇಶದೊಂದಿಗೆ ಈ ವಿಶೇಷ ಅಧಿವೇಶನವನ್ನು ಕರೆದ್ರು. ಇವರು ಆರಾಮಾಗಿ ರಾಜ್ಯಪಾಲರ ಮೇಲಿನ ಭಾಷಣವನ್ನ ಉದ್ದಕ್ಕೆ ಮಾಡ್ತಾ ನಂತರ ಅದರ ಚರ್ಚೆಯನ್ನು ಮುಗಿಸಿ ಎಲ್ಲ ಆದ ನಂತರ ಈಗ ಕಡೆ 2 ದಿವಸಗಳನ್ನು ಇದಕ್ಕೆ ಮೀಸಲಿಟ್ಟಿದ್ದಾರೆ. ಹಾಗಾದ್ರೆ ಯಾವ ಸ್ವರೂಪದಲ್ಲಿ ಅಬಕಾರಿ ವರ್ಸಸ್ ಜಿ ರಾಮ್ಜಿ ನಡೆದಿದೆ? ಅಬಕಾರಿ ಕಿಕ್ ಬ್ಯಾಕ್ ಕಿಚ್ಚನ್ನ ಇವತ್ತು ಪ್ರತಿಪಕ್ಷದವರು ಹರಿಸಿದ್ದಾರೆ. ವಿಧಾನಸಭೆ ಕಲಾಪದಲ್ಲಿ ಅಬಕಾರಿ ಲಂಚ ಪ್ರಕರಣದ ಕಿಚ್ಚು ಇವತ್ತು ಮೂಡಿತ್ತು. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಮೊನ್ನೆಯೂ ಕೂಡ ಪ್ರಸ್ತಾಪ ಮಾಡುವ ಪ್ರಯತ್ನ ಮಾಡಿದ್ರು, ಇಲ್ಲ ಅಂತ ಹೇಳಿಲ್ಲ, ಪ್ರಯತ್ನ ಮಾಡಿದ್ದಾರೆ ಅವರು. ಸ್ಪೀಕರ್ ಅವರು ಅವ್ರನ್ನ ಕನ್ವಿನ್ಸ್ ಮಾಡಿದ್ರು, ಇಲ್ಲ ನಿಮಗೆ ನೆಕ್ಸ್ಟ್ ಕೊಡ್ತೀನಿ ಅಂದ್ಕೊಂಡು ಅದರ ಪ್ರಕಾರವಾಗಿ ಒಪ್ಕೊಂಡು ಇವರು ಇವತ್ತು ವಿಚಾರವನ್ನು ಕೈಗೆತ್ತಿಕೊಂಡಿದ್ದಾರೆ. ಹಗರಣವನ್ನ ಸರ್ಕಾರದ ವಿರುದ್ಧ ಅಸ್ತ್ರವಾಗಿಸಿಕೊಂಡ ಪ್ರತಿಪಕ್ಷಗಳು ಈ ಹಗರಣವನ್ನ ಸರ್ಕಾರದ ವಿರುದ್ಧ ದೊಡ್ಡ ಅಸ್ತ್ರವಾಗಿ ಪ್ರತಿಪಕ್ಷಗಳು ಬಳಕೆ ಮಾಡಿದಾವೆ. ಆದರೆ ಯಾವ ಸ್ವರೂಪದಲ್ಲಿ ಆಗಬೇಕಾಗಿತ್ತು, ಬಳಕೆ ಆಗಬೇಕಿತ್ತು, ಆ ಸ್ವರೂಪದಲ್ಲಿ ಕಾಣಲಿಲ್ಲ. ಭ್ರಷ್ಟಾಚಾರದಲ್ಲಿ ಅಬಕಾರಿ ಇಲಾಖೆ A1 ಅಂತ ಹೇಳಿ ಆರ್ ಅಶೋಕ್ ಅವರು ಒಂದಿಷ್ಟು ಪ್ರಾಸಬದ್ಧವಾದಂತಹ ಲೈನ್ಗಳನ್ನು ಅವರು ಮೊದಲೇ ಪ್ರಿಪೇರ್ ಮಾಡ್ಕೊಂಡಿರ್ತಾರೆ. ಅದರ ಪ್ರಕಾರವಾದಂತಹ ಡೈಲಾಗ್ನ ರೀತಿಯಲ್ಲಿ ಕಾಣಿಸುತ್ತೆ ಹೊರತು ಪರ್ಟಿಕ್ಯುಲರ್ ಆದಂತಹ ಅಗ್ರೆಷನ್ ಇದರಲ್ಲಿ ಇರಲೇ ಇಲ್ಲ. ಯಾಕಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರವನ್ನ ತುದಿಗಾಲ್ನಲ್ಲಿ ನಿಲ್ಲಿಸುವ ಒಂದು ಗೋಲ್ಡನ್ ಅಪರ್ಚುನಿಟಿಯನ್ನ ಪ್ರತಿಪಕ್ಷ ಇಲ್ಲಿ ಮಿಸ್ ಮಾಡಿಕೊಂಡಿದೆ. ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಆಡಿಯೋ ವಿಡಿಯೋ ಇದ್ರೂ ಕೂಡ ಸಚಿವರ ರಾಜೀನಾಮೆ ಪಡೆದಿಲ್ಲ ಅಂತ ಹೇಳ್ಕೊಂಡು ಇವತ್ತೊಂದು ಪೆನ್ ಡ್ರೈವ್ ಅನ್ನ ಪ್ರದರ್ಶನ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ರು. ಆಡಿಯೋ ವಿಡಿಯೋ ಇದ್ರೂ ಕೂಡ ಇವ್ರನ್ನ ರಾಜೀನಾಮೆ ಪಡ್ಕೊಳ್ತಾ ಇಲ್ಲ. ಕಿಕ್ ಬ್ಯಾಕ್ ಪಡೆದು ಬೇರೆ ಬೇರೆ ರಾಜ್ಯಗಳಿಗೆ ಹಣ ಕಳಿಸಲಾಗ್ತಾ ಇದೆ ಅನ್ನುವ ಆರೋಪಗಳ ಕಂತೆ ಗಂಭೀರವಾಗಿದೆ. ಆದರೆ ಆರೋಪಗಳ ಪರಿಣಾಮ ಏನಾಗಬೇಕಾಗಿತ್ತು ಅದು ಕಾಣಿಸ್ತಾ ಇಲ್ಲ. ಕಿಕ್ ಬ್ಯಾಕ್ ಪಡೆದು ಬೇರೆ ರಾಜ್ಯಗಳಿಗೆ ಕಳಿಸ್ತಾ ಇದ್ದಾರೆ. ಕಾಸಿಗಾಗಿ ಪೋಸ್ಟಿಂಗ್ ನಡೀತಾ ಇದ್ರು ಕೂಡ ಸಿಎಂ ಮೌನ ಮೂರ್ತಿಯಾಗಿದ್ದಾರೆ ಅನ್ನುವಂತಹ ಮಾತುಗಳನ್ನು ಕೂಡ ಇಲ್ಲಿ ಆರ್ ಅಶೋಕ್ ಅವರು ಹೇಳಿದ್ದಾರೆ. ಕಾಸಿಗಾಗಿ ಪೋಸ್ಟಿಂಗ್ ನಡೀತಾ ಇದ್ರು ಕೂಡ ಸಿಎಂ ಅವರು ಮೌನ ಮೂರ್ತಿಯಾಗಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮನೆ ಹಂಚಿಕೆ ಕಾರ್ಯಕ್ರಮ ವೇಳೆ ಎಣ್ಣೆ ಸ್ಟಾಕ್ ಇಡಿಸಿದ್ದಾರೆ. ಅಲ್ಲಿ ಹುಬ್ಬಳ್ಳಿಯಲ್ಲಿ ಮನೆ ಹಂಚಿಕೆಯ ಕಾರ್ಯಕ್ರಮದ ಸಂದರ್ಭದಲ್ಲಿ ಕೂಡ ಎಣ್ಣೆಯ ಸ್ಟಾಕ್ ಅನ್ನು ಇರಿಸಿದ್ದಾರೆ ಅನ್ನುವಂತಹ ಆರೋಪವನ್ನು ಕೂಡ ಮಾಡಿದ್ದಾರೆ.
ಈ ಕುರಿತು ಅಬಕಾರಿ ಇಲಾಖೆಯಿಂದ ಸುತ್ತೋಲೆಯನ್ನು ಹೊರಡಿಸಲಾಗಿದೆ ಅಂತೇಳಿ ಎಲ್ಲ ವಿಚಾರಗಳನ್ನು ಒಂದೇ ವಿಷಯದಲ್ಲಿ ತೆಗೆದುಕೊಂಡು ಬಂದು ಇದನ್ನು ಜಾಳು ಮಾಡುವಂತಹ ಪ್ರಯತ್ನವೂ ಕೂಡ ನಡೆದಿದೆ. ಹೆಚ್ಚಿನ ವ್ಯಾಪಾರ ಮಾಡಿ ಅಂತ ಬಾರ್ಗಳಿಗೆ ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ಹೆಚ್ಚಿನ ವ್ಯಾಪಾರ ಮಾಡಿ ಅಂತೇಳಿ ಬಾರ್ಗಳಿಗೂ ಕೂಡ ಸುತ್ತೋಲೆಯನ್ನು ಹೊರಡಿಸಲಾಗಿದೆ ಅನ್ನುವಂಥದ್ದು. ಅದು ಅಬಕಾರಿ ಇಲಾಖೆ ಸಾಮಾನ್ಯವಾಗಿ ಸುತ್ತೋಲೆಯನ್ನು ಹೆಚ್ಚಿನ ವ್ಯಾಪಾರದ ಪ್ರಯತ್ನಗಳನ್ನು ಮಾಡ್ತಾ ಇರುತ್ತೆ. ಆದರೆ ಮದ್ಯದ ಅಂಗಡಿ ಹೆಸರು ಬದಲಾಯಿಸೋದಕ್ಕೂ ಕೂಡ 5% 10% ಕೊಡಬೇಕು ಇದೆಯಲ್ಲ, ಇದು ಬಹಳ ಪರ್ಟಿಕ್ಯುಲರ್ ಆಗಿ ಸರ್ಕಾರದ ಮೇಲೆ ಮುಗಿಬೀಳಬೇಕಾಗಿದ್ದಂತಹ ಬಹಳ ಮುಖ್ಯವಾದಂಥ ಅವಕಾಶ ಆಗಿತ್ತು ಪ್ರತಿಪಕ್ಷಕ್ಕೆ. ಅಬಕಾರಿ ಇಲಾಖೆಯ ಲಂಚ ಪ್ರಕರಣದ ಕುರಿತ ಪೆನ್ ಡ್ರೈವ್ ಅನ್ನು ಕೂಡ ಅವರು ಪ್ರದರ್ಶನ ಮಾಡಿದ್ದಾರೆ. ಸದನದೊಳಗೆ ಪೆನ್ ಡ್ರೈವ್ ಮಾಡಿದ್ದಾರೆ. ಆದರೆ ಪೆನ್ ಡ್ರೈವ್ ಅನ್ನು ನೋಡಿದ ತಕ್ಷಣ ಶಿವಲಿಂಗೇಗೌಡರಂತವರೇ ಎದ್ದು ನಿಂತ್ಕೊಂಡು ಹೇಳ್ತಾ ಇದ್ರು, ನೀವೇನೋ ತಿಮ್ಮಾಪುರ ಅವರು ದುಡ್ಡು ತಗೊಳ್ತಾ ಇರೋದನ್ನು ತೋರಿಸ್ತೀರಿ ಅಂತ ಅಂದ್ಕೊಂಡ್ರೆ ನೀವು ಯಾವುದೋ ಆಡಿಯೋ ವಿಡಿಯೋ ಅಂತ ಹೇಳ್ಕೊಂಡು ಬೇರೇನೋ ತಂದಿದ್ದೀರಿ ಅಂತ ಹೇಳ್ತಾ ಇದ್ರು. ಆಡಿಯೋ ಇರುವ ಪೆನ್ ಡ್ರೈವ್ ಪ್ರದರ್ಶಿಸಿದ್ದಾರೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು. ಆಡಿಯೋ ಮಾತ್ರ ಇದೆ ಅದರಲ್ಲಿ ಅಂತ ಹೇಳೋದು. ಆಡಿಯೋ ಇರುವಂತಹ ಪೆನ್ ಡ್ರೈವ್ ಅದು ಆಲ್ರೆಡಿ ಒಂದು ರೀತಿಯಲ್ಲಿ ಪಬ್ಲಿಕ್ ಡೊಮೈನ್ನಲ್ಲಿ ಇರತಕ್ಕಂತಹ ಆಡಿಯೋ. ವಿಧಾನಸಭೆಯಲ್ಲಿ ಪೆನ್ ಡ್ರೈವ್ ಪ್ರದರ್ಶಿಸಿ ಲಂಚದ ಮಾಹಿತಿಯನ್ನು ಅಶೋಕ್ ಅವರು ಬಿಚ್ಚಿಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಮುಗಿಬಿಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಯಾವ ಸ್ವರೂಪದಲ್ಲಿ ಪ್ರತಿಪಕ್ಷದವರ ಒಂದು ಆಕ್ರೋಶ ಇತ್ತು ಅನ್ನೋದು ನಿಮ್ಗೆ ತೋರಿಸ್ತೀನಿ. ಈ ಅಬಕಾರಿ ಇಲಾಖೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಭ್ರಷ್ಟಾಚಾರದ ಕೂಪಾಗಿರುವಂಥ A1 ಇಲಾಖೆ ನಂಬರ್ 1 ಅಪರಾಧಿ ನಂಬರ್ 1 ಅಂತಿರಲ್ಲ, ಅಪರಾಧಿ ನಂಬರ್ 1 ಇಲಾಖೆ ಅಬಕಾರಿ ಇಲಾಖೆ. ಇಲ್ಲಿ ಮಂತ್ಲಿ ವೈನ್ ಸ್ಟೋರ್ಗೆ ಫಿಕ್ಸ್, ವರ್ಗಾವಣೆ ದೊಡ್ಡ ದಂಧೆ, ಅದರ ಲಿಸ್ಟು ನಾನು ಕೊಡ್ತೀನಿ ಆಮೇಲೆ. ಕಿಕ್ ಏರೋದಲ್ಲ, ಆ ಕಿಕ್ ಲೆವೆಲ್ನೇ ಇನ್ನೂ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಕಾಸಿಗಾಗಿ ಪೋಸ್ಟಿಂಗು, ಟ್ರ್ಯಾಪ್ ಆದವರಿಗೆ ಆಯಕಟ್ಟಿನ ಹುದ್ದೆ, ವಿಭಾಗವಾರು ಮಂತ್ಲಿ ಫಿಕ್ಸು, ನಿಷ್ಕ್ರಿಯ ಲೇಸನ್ಸ್ಗಳಿಗೆ ಅದಕ್ಕೆ ಜೀವ ಆಕ್ಸಿಜನ್ ಕೊಡುವಂಥದ್ದು, ನಿಷ್ಕ್ರಿಯಕ್ಕೆ ಆಕ್ಸಿಜನ್ ಕೊಡೋದು. ಹೊಸ ಬಗೆಯ ಈ ಥರದ ಭ್ರಷ್ಟಾಚಾರ ಅಬಕಾರಿ ಇಲಾಖೆಯಲ್ಲಿ ನಡೀತಾ ಇದೆ. ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಹಾಗೂ ಸಂಪುಟ ದರ್ಜೆಯ ಸಚಿವರು ಹುಬ್ಬಳ್ಳಿಗೆ ಆಗಮಿಸುತ್ತಿದ್ದಾರೆ. ಮಟ್ಟೂರು ರಸ್ತೆಯಲ್ಲಿ ಕರ್ನಾಟಕ ಗೃಹ ಮಂಡಳಿ ವತಿಯಿಂದ ನಿರ್ಮಾಣಗೊಂಡಿರುವ ಕರ್ನಾಟಕ ಗೃಹ ಮಂಡಳಿ ವಸತಿ ಯೋಜನೆಗೆ ಅಡಿಯಲ್ಲಿ ನಿರ್ಮಾಣಗೊಂಡಿರುವ ಮನೆಗಳ ಫಲಾನುಭವಿಗಳಿಗೆ ಹಂಚಿಕೆ ಮಾಡುವ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮವು ಇರುವುದರಿಂದ ಸುಮಾರು 1.5 ಲಕ್ಷ 2 ಲಕ್ಷ ಜನ ಕಾರ್ಯಕ್ರಮಕ್ಕೆ ಬರ್ತಾರೆ. ಸದರಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಾಧ್ಯತೆಗಳು ಇರುತ್ತವೆ. 2 ಲಕ್ಷ ಜನ ಬರ್ತಾರೆ. ಆದ್ದರಿಂದ ಸರ್ಕಾರ, ಅಧಿಕಾರಿ ಅಂದ್ರೆ ಸರ್ಕಾರನೇ, ಸರ್ಕಾರ. ಆಮೇಲೆ ನಮ್ಮವರಲ್ಲ ಅಂತ ಹೇಳ್ಬಿಡ್ಬಾರ್ದು, ನಾನು ಇವರನ್ನೇ ಎಲ್ಲ ಅಂದ್ಬಿಡ್ತಾರೆ ನಮ್ಮ CM ಅವರು. ಅದಕ್ಕೆ ಫಸ್ಟ್ ಹೇಳ್ಬಿಟ್ಟಿದ್ದೀನಿ, ಅಧಿಕಾರಿಗಳು ಭಾಗವಹಿಸುವ ಸಾಧ್ಯತೆ ಇರುವುದರಿಂದ ಹುಬ್ಬಳ್ಳಿಯ ಎಲ್ಲಾ ಸನ್ನದುದಾರರು, ಅಂಗಡಿಗಳು, ವೈನ್ ಸ್ಟೋರು, ಬಾರು, ಇವೆಲ್ಲ ಸಿವಲ್ 7, 2, 3, 4, 5, 6, 7 ಎಲ್ಲ ತಮ್ಮ ಅಂಗಡಿಗಳಲ್ಲಿ ಸಾಕಷ್ಟು ಪ್ರಮಾಣದ ಮದ್ಯ ಹಾಗೂ ಬಿಯರ್, ಚಳಿಗಾಲಕ್ಕೆ ಬಿಯರ್ ಯಾಕೆ ಕುಡಿತಾರೆ ಇವರು? ಅದು ಬಿಯರನ್ನು KSTCL ಡಿಪೋದಿಂದ ಪಡೆದು ಸರ್ಕಾರದ ಉದ್ದೇಶ ಹೆಚ್ಚಿನ ವ್ಯಾಪಾರವನ್ನು ಮಾಡುವ ಪ್ರಯೋಜನವನ್ನು ಪಡೆದುಕೊಳ್ಳಲು ಈ ಮೂಲಕ ಎಲ್ಲ ಸನ್ನದುದಾರರಿಗೆ ಸೂಚಿಸಲಾಗಿದೆ. ಸಿದ್ದರಾಮಯ್ಯನವರು ಯಾಕೆ ನಗ್ತೀರಾ? ಸಿದ್ದರಾಮಯ್ಯನವರು ಅಂದ್ರೆ ಅವರು ನೇಮಕ ಮಾಡಿರೋ ಅಧಿಕಾರಿಗಳು, ಅವರೇ ತಾನೇ ಪೋಸ್ಟಿಂಗ್ ಮಾಡೋದು. ಮಂತ್ರಿ ಅಲ್ಲಿದ್ದಾರೆ, ಪೋಸ್ಟಿಂಗ್ ಮಾಡಿದ್ದಾರೆ, ಅವರು ಹೇಳಿದ್ದಾರೆ. ಹೇಳ್ತೀನಿ ಅದನ್ನು ನಾನು ಹೇಳ್ಬಾರ್ದು. ಕಾಂಗ್ರೆಸ್ಸಿನ ಕಾರ್ಯಕರ್ತರು ಬರ್ತಾರೆ ಅಂದ್ರೆ, ಕಾಂಗ್ರೆಸ್ಸಿನ ನಾಯಕರಿಗೆ ಬರ್ತಾರೆ ಅಂದ್ರೆ ಅವ್ರಿಗೆ ಕುಡ್ಸಕ್ಕೆ ನೀವು ಈ ಯೋಜನೆಯನ್ನು ಮಾಡಿದ್ದೀರಾ? ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮನೆ ಹಂಚೋ ಕಾರ್ಯಕ್ರಮ ಇದು, ಮನೆ ಹಾಳು ಮಾಡೋ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ನೀವು.
ಮನೆ ಹಾಳು ಮಾಡೋದು ಕುಡಿಸಿ ಈಗ ಎಲ್ಲ ಕಾಂಟ್ರಾಕ್ಟರ್ಗಳು ಕರ್ನಾಟಕದಾಗ ಯಾರ್ಯಾರು ಕಾಂಟ್ರಾಕ್ಟರ್ ಇದವರು ಎಲ್ಲರೂ ಮಾಡ್ತಾ ಇದ್ದಾರೆ. ಇದು ಅಬಕಾರಿದು. ಅವ್ರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಅಬಕಾರಿ ಇಲಾಖೆಯಲ್ಲಿ ಪ್ರತಿ ವರ್ಷ ಟಾರ್ಗೆಟ್ ಕೊಟ್ಟು ತೆರಿಗೆ ಸಂಗ್ರಹ ಮಾಡಲಾಗುತ್ತದೆ. ಜೊತೆಗೆ ಭ್ರಷ್ಟಾಚಾರದಲ್ಲೂ ಇದಕ್ಕೆ ಮೊದಲ ಸ್ಥಾನ. ಮದ್ಯದ ಅಂಗಡಿಗಳಿಗೆ ಲೈಸೆನ್ಸ್ ಇಂದ ಹಿಡಿದು ಪ್ರತಿ ಹಂತದಲ್ಲೂ ಕೈ ಬಿಸಿ ಮಾಡಿದರೆ ಮಾತ್ರ ನೆಮ್ಮದಿಯಾಗಿ ವ್ಯಾಪಾರ ಮಾಡಬಹುದು. ಇತ್ತೀಚೆಗೆ CL7 ವಿಚಾರದಲ್ಲಿ ಭ್ರಷ್ಟಾಚಾರದಲ್ಲಿ ಅಬಕಾರಿ DCA ಲಂಚದ ಬಲೆಗೆ ಬಿದ್ದಿದ್ದಾರೆ. ಇದು ಸ್ಯಾಂಪಲ್ ಅಷ್ಟೇ. ರಾಜ್ಯ ಸರ್ಕಾರ ಇದನ್ನು ನಿಯಂತ್ರಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಸಿದ್ದರಾಮಯ್ಯನವರ ಸ್ನೇಹಿತರು. ಹಾಗಾಗಿ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ಪಕ್ಷದ ನೇತಾರ ರಾಹುಲ್ ಗಾಂಧಿ ಅವರಿಗೆ ನೇರವಾಗಿ ದೂರು ಕೊಡಲು ರಾಜ್ಯ ಮದ್ಯ ಮಾರಾಟಗಾರರ ಅಸೋಸಿಯೇಷನ್ ನಿರ್ಧರಿಸಿದೆ. ಅಧ್ಯಕ್ಷ ಗುರುಸ್ವಾಮಿಯವರು ಇಲಾಖೆಯಲ್ಲಿನ ಲಂಚಾವತಾರವನ್ನು ಹೊರಹಾಕಿದ್ದಾರೆ. ಆಮೇಲೆ ಅವ್ರ ಪ್ರಶ್ನೆ ಏನಿದು ಅಬಕಾರಿ ಇಲಾಖೆ ಭ್ರಷ್ಟಾಚಾರ, ಎಲ್ಲಿಂದ ಶುರು ಮಾಡೋದು? ಅವರೇ ಪತ್ರಕರ್ತರಿಗೆ ಪ್ರಶ್ನೆ, ಅವರೇ ಎಲ್ಲಿಂದ ನಾನು ಶುರು ಮಾಡಲಿ ಅಂತಾರೆ. ಇಲ್ಲಿ ಬೇಲಿಯೇ ಎದ್ದು ಹೊಲ ಮೇಯುವ ಕೆಲಸ ಆಗ್ತಿದೆ. ಇಲಾಖೆಯ ಸಚಿವರು ಆಯುಕ್ತರಿಂದ ಹಿಡಿದು ಕೆಳ ಹಂತದ ಅಧಿಕಾರಿಗಳವರೆಗೂ ಲಂಚಾವತಾರ ತುಂಬಿ ತುಳುಕುತ್ತಿದೆ. ಈ ಭ್ರಷ್ಟ ವ್ಯವಸ್ಥೆಗೆ ಕಡಿವಾಣ ಹಾಕಿ ಸಾರ್ ಎಂದು ಖುದ್ದು CM ಸಿದ್ದರಾಮಯ್ಯನವರಿಗೆ 16 ಬಾರಿ ಮನವಿ ಕೊಟ್ಟರು. ನೋ ರೆಸ್ಪಾಂಡ್. ಸಿದ್ದರಾಮಯ್ಯನವರು ನೋ ರೆಸ್ಪಾಂಡ್. ಆಮೇಲೆ ನಾವೆಲ್ಲರೂ ಸಭೆ ಸೇರಿ ದೆಹಲಿಗೆ ತೆರಳಿ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರಿಗೆ ಖುದ್ದಾಗಿ ದೂರು ಕೊಟ್ಟು ನಿಮ್ಮ ಪಕ್ಷದ ಸರ್ಕಾರ ನಿಮ್ದಲ್ಲ ಸರ್, ಅವ್ರದ್ದು, ನಿಮ್ಮ ಪಕ್ಷದ ಸರ್ಕಾರ ಮರ್ಯಾದೆ ಉಳಿಸಿಕೊಳ್ಳಿ ಸ್ವಾಮಿ. ಯಾರಿಗೆ? ರಾಹುಲ್ ಗಾಂಧಿ ಅವರಿಗೆ ನಿಮ್ಮ ಪಕ್ಷದ ಸರ್ಕಾರದ ಮರ್ಯಾದೆ ಉಳಿಸಿಕೊಳ್ಳಿ ಸ್ವಾಮಿ ಎಂದು ಕೇಳಿಕೊಳ್ಳಲಿದ್ದೇವೆ. ಗುರುಸ್ವಾಮಿಯವರು ಫಸ್ಟ್ ಆಡಿಯೋ ಬಂತು, ಹಿಂದೆ ಆಡಿಯೋ ಬಂತು, ಫಸ್ಟ್ ಆಡಿಯೋ ಇದು. ಅದಕ್ಕೆ ಗ್ರೀನ್ ಹಾಕಿದ್ದೀನಿ, ಗ್ರೀನ್ ಫಸ್ಟ್ ಆಡಿಯೋ ಗ್ರೀನ್. ಯಾರಾದರೂ ಬುದ್ಧಿ ಇದ್ದಿದ್ರೆ, ನಮ್ಮ ಪ್ರಿಯಾಂಕಾ ಅವರು ಇದ್ದಾರೆ, ಬುದ್ಧಿ ಇದ್ದಿದ್ರೆ ಯಾರಾದರೂ ಅಬಕಾರಿ ಅಂಗಡಿನ ಕ್ಲೋಸ್ ಮಾಡ್ಕೊಂಡು ಬಾಯಿ ಮುಚ್ಕೊಂಡು, ಯಾಕೋ ನನ್ನ ಮೇಲೆ ಸುತ್ತು ಇರೋರು ಸರಿ ಇಲ್ಲ, ಎಲ್ಲ ನಮ್ಮವರೇ ಕೈ ಕೊಡ್ತಾ ಇದ್ದಾರೆ ಅಂತೇಳಿ ಅಂಗಡಿ ಮುಚ್ಕೊಂಡು ಮಾಡ್ಕೋಬೇಕಾಯ್ತು. ಇಲ್ಲ CM ಅವ್ರ ಕಾಲೋ ಕೈಗೋ ಬಿದ್ದು ಇಲಾಖೆನಾದ್ರೂ ಚೇಂಜ್ ಮಾಡ. ಅದು ಫಸ್ಟ್ ಬರ್ತತೆ CD, ಇದು ವಿಡಿಯೋ ಆಡಿಯೋ ಬರ್ತದೆ. ಕೇರ್ ಇಲ್ಲ. ಮತ್ತೆ ಆಮೇಲೆ ಈಗ ರೆಡ್ ಬಂದ್ಬಿಡ್ತು. ಲೋಕಾಯುಕ್ತ ರೈಡ್ ಮಾಡಿ ಎತ್ತಾಕೊಂಡು ಹೋಗಿ ಎಲ್ಲ ಜೈಲಿಗೆ ಹಾಕ್ಬಿಟ್ಟಿದ್ದಾರೆ. ಇಷ್ಟಾದರೂ ಕೂಡ ಮಂತ್ರಿಗಳು ಹೇಳ್ತಾರೆ ನಾನವನಲ್ಲ. ಹೆಂಗೆ, ಯಾವ ಅಧಿಕಾರದಲ್ಲಿ ಹೇಳ್ತಾ ಇದ್ದೀರಾ ನಾನವನಲ್ಲ? ಹೀಗೆ ಅಶೋಕ್ ಅವರು ತಾವು ರಾಜೀನಾಮೆಯನ್ನು ಆಗ್ರಹಿಸುವಂತಹ ಸಂದರ್ಭದಲ್ಲಿ ಒಂದಷ್ಟು ವಿವರಣೆಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ, ಸದನಕ್ಕೆ ಕೊಟ್ಟಿದ್ದಾರೆ. ಯಾವ್ಯಾವ ರೀತಿಯಲ್ಲಿ ಅಬಕಾರಿ ಇಲಾಖೆಗಳಲ್ಲಿ ತಪ್ಪುಗಳು ಆಗಿದ್ದಾವೆ ಅಂತ ಹೇಳುವಂತಹ ವಿಚಾರಕ್ಕೆ ಸಂಬಂಧಪಡುತ್ತೆ. ವಿಪಕ್ಷಗಳ ಕಿಕ್ಗೆ ಸರ್ಕಾರವು ಕೂಡ ಪಂಚಿಕೊಟ್ಟಿದೆ. ವಿಪಕ್ಷಗಳ ಅಬಕಾರಿ ಕಿಕ್ ಬ್ಯಾಕ್ ಆರೋಪಕ್ಕೆ ಸರ್ಕಾರ ತಿರುಗೇಟನ್ನು ಕೊಟ್ಟಿದೆ. ರಾಜ್ಯ ಸರ್ಕಾರ ತಿರುಗೇಟನ್ನು ಕೊಟ್ಟಿದೆ ಸದನದೊಳಗೆ ಆಡಳಿತ ಪಕ್ಷದವರು. ಆಡಿಯೋದಲ್ಲಿ ಮಂತ್ರಿ ಅಂತ ಹೇಳಿದ್ದ ಮಾತ್ರಕ್ಕೆ ರಾಜೀನಾಮೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಇದೇ ಇರುವಂಥದ್ದು. ಇಲ್ಲಿ ಮಂತ್ರಿ ಅಂತ ಹೇಳಿರುವಂಥದ್ದು ಯಾವ ಮಂತ್ರಿ ಅಂತ ಹೇಳುವಂಥದ್ದನ್ನ ಸರ್ಕಾರವೂ ಕೂಡ ಸ್ಪಷ್ಟಪಡಿಸಬೇಕು. ಅಬಕಾರಿ ಇಲಾಖೆನ ಬೇರೆ ಯಾರಿಗಾದ್ರೂ ಗುತ್ತಿಗೆಗೆ ಕೊಟ್ಟಿದ್ದಾರಾ ಅಥವಾ ಅಬಕಾರಿ ಇಲಾಖೆಗೆ ಒಬ್ಬರೇ ಮಂತ್ರಿ ಇದ್ದಾರಾ? ಇದಾದರೂ ಪರ್ಟಿಕ್ಯುಲರ್ ಆಗಿ ಗೊತ್ತಾಗಬೇಕಾಗಿತ್ತು. ಸರ್ಕಾರ ತೆಗೆದುಕೊಳ್ತಾ ಇರುವಂಥ ಡಿಫೆನ್ಸ್ ನೋಡಿ, ಆಡಿಯೋದಲ್ಲಿ ಮಂತ್ರಿ ಅಂತ ಹೇಳಿದರೆ ಅಷ್ಟೇ, ಅವರೇನೋ RB ತಿಮ್ಮಾಪುರ ಅಂತ ಏನು ಹೇಳಿಲ್ಲ ಅಂತ ಹೇಳಿ ಈ ರೀತಿಯಾಗಿಯೂ ಕೂಡ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ? KS ಈಶ್ವರಪ್ಪ ಅವ್ರನ್ನ ಈ ಹಿಂದೆ ರಾಜೀನಾಮೆಯನ್ನು ಪಡ್ಕೊಂಡಂತಹ ಸ್ವರೂಪವನ್ನು ನಾವು ನೋಡಿದ್ವಿ ಕರ್ನಾಟಕದಲ್ಲಿದೆ. ಹೇಗೆ KS ಈಶ್ವರಪ್ಪ ಅವರು ರಾಜೀನಾಮೆಯನ್ನು ಪಡ್ಕೊಳ್ಳಲಾಯಿತು. ಅವತ್ತು ಕಾಂಗ್ರೆಸ್ ಅವರು ಏನೆಲ್ಲ ಮಾತಾಡಿದರು. ಈಗ ಕಾಂಗ್ರೆಸ್ನವರು ಮಂತ್ರಿಯಿಂದ ಮಾತ್ರ ಹೇಳಿದ್ದಾರೆ, RB ತಿಮ್ಮಾಪುರ ಅಂತ ಹೇಳಿಲ್ಲ ಅಂತ ಹೇಳುವ ರೀತಿಯಲ್ಲಿ ವಾದಿಸ್ತಾರೆ ಅಂತ ಹೇಳಿದ್ರೆ ಯಾವ ನೈತಿಕತೆಯನ್ನು ಉಳಿಸ್ಕೊಂಡಿದ್ದಾರೆ? ಎಣ್ಣೆ ಅಂಗಡಿ ಬಳಿ ಹೋದರೆ ಈ ರೀತಿಯ ಆಡಿಯೋಗಳು ಬೇಕಾದಷ್ಟು ಸಿಗ್ತವೆ. ಮತ್ತೆ ಅಬಕಾರಿ ಇಲಾಖೆ ಇರೋದೇನಕ್ಕೆ? ಎಣ್ಣೆ ಮಾರಾಟ ಮಾಡೋದು ಯಾಕೆ? ಹಿಂಗೆಲ್ಲ ಮಾತಾಡ್ತಾರಲ್ವ ಜನ. ಎಣ್ಣೆ ಮಾರಾಟ ಮಾಡೋದನ್ನು ಬಂದ್ ಮಾಡಬೇಕಿತ್ತಲ್ಲ ಸರ್ಕಾರ.
ವಿಪಕ್ಷ ನಾಯಕರ ಆರೋಪಕ್ಕೆ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡರು ಈ ರೀತಿಯಾದಂತಹ ತಿರುಗೇಟನ್ನು ಕೊಟ್ಟಿದ್ದಾರೆ. ಶಿವಲಿಂಗೇಗೌಡರು ಹೇಳಿರ್ತಕ್ಕಂತಹ ಮಾತುಗಳಿವೆ. ಸರ್ಕಾರದ ಕಡೆಯಿಂದ, ಆಡಳಿತ ಪಕ್ಷದ ಕಡೆಯಿಂದ ಆರ್ ಅಶೋಕ್ ಸಚಿವರಾಗಿದ್ದಾಗ ಕೇಳಿ ಬಂದಿದ್ದ ಆರೋಪಗಳನ್ನು ಉಲ್ಲೇಖಿಸಿ ಪಂಚ್ ಕೊಡುವಂತಹ ಕೆಲಸವನ್ನು ಕೂಡ ಮಾಡಿದರು. ಹಾಗೆ ಅವರು ಕೂಡ ಪ್ರಿಪೇರ್ ಆಗಿ ಬಂದಿದ್ರು. ಇವರು ಇದನ್ನು ತಗೊಂಡ್ಬಂದಾಗ ನಾವು ಇದನ್ನೆಲ್ಲ ಹೇಳ್ಬೋದು ಅಂತ. ಬಿಜೆಪಿ ಅವಧಿಯ ಹಗರಣ ಪ್ರದರ್ಶಿಸಿದ್ದಾರೆ ಕಾಂಗ್ರೆಸ್ನ ಶಾಸಕ ಅಲ್ಲಮಪ್ರಭು ಪಾಟೀಲ್. ಇಲ್ಲೂ ಕೂಡ ಒಬ್ಬೊಬ್ಬರಿಗೆ ಒಂದೊಂದು ರೋಲ್ ಫಿಕ್ಸ್ ಮಾಡಲಾಗಿತ್ತು. ಅಲ್ಲಮಪ್ರಭು ಪಾಟೀಲರು ಒಂದಿಷ್ಟು ತಗೊಂಡ್ಬಂದಿದ್ರು. ಸುಮ್ಮನೆ ಕಾಲಹರಣ ಮಾಡೋದು ಬೇಡ, ಸಚಿವರು ಉತ್ತರಿಸ್ತಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಸದನಕ್ಕೆ ಹೇಳಿದರು. ಏನಾಗಿದೆ, ಯಾವ ವಿರುದ್ಧ ಆರೋಪ ಇದೆಯೋ ಅವರೇ ಉತ್ತರ ಕೊಡ್ತಾರೆ ಅಂತ. ನರೇಗಾ ಚರ್ಚೆ ಜೊತೆಗೆ ಭ್ರಷ್ಟಾಚಾರದ ಬಗ್ಗೆ ಕೂಡ ಚರ್ಚೆ ಆಗಲಿ ಅಂತೇಳಿ ಬಿಜೆಪಿಯವರು ಕೂಡ ಆಗ್ರಹಿಸಿದ್ರು ಸದನದೊಳಗೆ. ವಿಧಾನಸಭೆಯಲ್ಲಿ ಅಬಕಾರಿ ಹಗರಣ ವರ್ಸಸ್ ನರೇಗಾ ವಿಚಾರದಲ್ಲಿ ಜಟಾಪಟಿಯೂ ಕೂಡ ನಡೀತು. ಮನ್ರೇಗಾ ಬಗ್ಗೆ ಚರ್ಚೆ ಆಗಬೇಕು, ಚರ್ಚೆ ಆಗೋದು ಬೇಕಾಗಿಲ್ಲ. ಅಬಕಾರಿ ಹಗರಣದ ಬಗ್ಗೆ ಉತ್ತರ ಕೊಡಬೇಕು, ಉತ್ತರ ಕೊಡೋದಿಲ್ಲ. ನಿಯಮದಂತೆ ನರೇಗಾದ ಚರ್ಚೆ ಆಗಬೇಕು ಅಂತೇಳಿ ಸಿಎಂ ಸಿದ್ದರಾಮಯ್ಯವರು ಕೂಡ ಸದನದಲ್ಲಿ ಪಟ್ಟು ಹೇಳಿದರು. ನಿಯಮದಂತೆಯೇ, ಯಾಕಂದರೆ ಆಲ್ರೆಡಿ ಅದನ್ನು ಕಲಾಪದ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಕಲಾಪದ ಪಟ್ಟಿಯಲ್ಲಿ ಇರುವಂತಹ ನಿಯಮದಂತೆಯೇ ಅದರ ಬಗ್ಗೆ ಕೂಡ ಚರ್ಚೆ ಆಗಬೇಕು ಅಂತ ಹೇಳ್ತಾರೆ. ಸದನದೊಳಗಡೆ ಸಿಎಂ ಸಿದ್ದರಾಮಯ್ಯವರು ಏನೆಲ್ಲ ಹೇಳಿದರು, ಯಾವ ರೀತಿಯಂತ ಚರ್ಚೆಗಳು ನಡೆದಿದ್ವು ಅನ್ನೋದನ್ನು ತೋರಿಸ್ತಾರೆ. ಐ ಆಮ್ ವೆರಿ ಸಾರಿ. ಇದು ಸೆಷನ್ ಕರೆದಿರತಕ್ಕಂಥದ್ದು ವಿಶೇಷ ಅಧಿವೇಶನ. ಇದು ಒಂದು ಗಂಟೆ ಮಾತಾಡ್ತೀವಿ ಅಂತ ಹೇಳಿದವರು 2 ಗಂಟೆ ಮಾತಾಡಿದ್ರು. ವಾಟ್ ಇಸ್ ದಿಸ್? ಹತ್ತೇ ನಿಮಿಷ ಮುಗಿಸ್ತೀನಿ. ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ಎಲ್ಲರೂ ಸೈನ್ ಮಾಡೋದಾದ್ರೆ ಚರ್ಚೆ ಮಾಡಬೇಡಿ. ಏನೆಲ್ಲ ಎಲ್ಲ ಕೂಡ ಮಾತಾಡಿದ್ದಾರೆ ಅಲ್ಲಿ ಮುಖ್ಯಮಂತ್ರಿಗಳು. ಒಳಗಡೆ ಇರ್ಲಿಲ್ಲಪ್ಪ. ಅಶ್ವಥ್ ಯಾಕೆ ಮುಗಿಸಿ ಯಾಕೆ ನೀವು ಸೈನ್ ಹಾಕಿದ್ರೆ ಅಧ್ಯಕ್ಷೆ ನಿಮಿಷ ಸರ್, ನರೇಗಾ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ. ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಸಿದ್ಧರಿಲ್ಲ ಅಷ್ಟೇ. ಇವರು ಮಾನ್ಯ ಅಧ್ಯಕ್ಷರೇ, ಉತ್ತರ ಕೊಡ್ತಾರೆ. ಚರ್ಚೆ ಮಾಡಿ ಅಜೆಂಡಾ ಪ್ರಕಾರ ಮಾಡಿ. ಹೀಗೆ ಸಿದ್ದರಾಮಯ್ಯವರು ಕೂಡ ವಿಶೇಷ ಅಧಿವೇಶನವನ್ನು ಕರೆದಿರೋದು ಯಾಕೆ ಅಂತ ಹೇಳೋದಂದ್ರೆ, ಕಡೆ 2 ದಿವಸ ಇದ್ದಾಗ ಅವರು ಕೂಡ ಹೇಳಿದ್ದಾರೆ ಮನ್ರೇಗಾ ಬಗ್ಗೆ ಚರ್ಚೆ ಮಾಡೋದಕ್ಕೆ ವಿಶೇಷ ಅಧಿವೇಶನವನ್ನು ಕರೆದಿರೋದು. ಇಲ್ಲಿದ್ರೆ ಯಾಕೆ ಕರಿಬೇಕಾಗಿತ್ತು ಅಧಿವೇಶನ ಅಂದರೆ ಕೂಡ. ವಿಪಕ್ಷಗಳ ಭಾರಿ ವಿರೋಧದ ಮಧ್ಯೆ ಮನ್ರೇಗಾ ಕುರಿತ ಖಂಡನಾ ನಿರ್ಣಯವನ್ನು ಅಂಗೀಕಾರ ಸರ್ಕಾರ ಮಾಡಿಕೊಂಡಿದೆ. ಯಾವ ಸ್ವರೂಪದಲ್ಲಿ ನಡೆದಿದೆ, ಸರ್ಕಾರಕ್ಕೂ ಕೂಡ ಅಷ್ಟೇ ಮನ್ರೇಗಾ ಬಗ್ಗೆ ಒಂದು ನಿರ್ಣಯ ಆಗಬೇಕು, ನಿರ್ಣಯವನ್ನು ಮಾಡಬೇಕಿತ್ತು. ಬಿಬಿಜಿ ರಾಮ್ಜಿ ವಿರುದ್ಧ ಒಂದು ನಿರ್ಣಯ ಆಗಬೇಕು, ನಿರ್ಣಯವನ್ನು ಮಾಡ್ಕೊಂಡಿದ್ದಾರೆ. ಪ್ರತಿಪಕ್ಷ ಸದಸ್ಯರ ಗದ್ದಲದ ನಡುವೆಯೂ ಕೂಡ ಖಂಡನಾ ನಿರ್ಣಯವನ್ನು ಸಿಎಂ ಸಿದ್ದರಾಮಯ್ಯವರು ಸದನದಲ್ಲಿ ಓದಿದ್ರು. ಇದರ ಮೇಲೆ ಚರ್ಚೆ ಆಗಬೇಕಾಗಿದೆ. ಇದರ ಅಂಗೀಕಾರಕ್ಕೂ ಮುಂಚಿತವಾಗಿ ಮನ್ರೇಗಾ ಜನಪರ ಯೋಜನೆಯಾಗಿತ್ತು, ಉದ್ಯೋಗದ ಹಕ್ಕು ಎಲ್ಲರಿಗೂ ಕೂಡ ಸಿಗ್ತಾ ಇತ್ತು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯವರು ತಮ್ಮ ನಿರ್ಣಯದಲ್ಲಿ ಓದಿದ್ದಾರೆ. ನಮ್ಮ ಹೊಲ, ನಮ್ಮ ದಾರಿ, ಕುರಿದೊಡ್ಡಿ, ಆಟದ ಮೈದಾನಗಳ ನಿರ್ಮಾಣ, ಹೀಗೆ ಬಹಳಷ್ಟು ಯೋಜನೆಗಳಿಗೆ ಇದು ಸಹಾಯ ಆಗ್ತಾ ಇತ್ತು. ಅಗತ್ಯ ಕಾಮಗಾರಿ ಮಾಡಿಕೊಳ್ಳುವ ಅವಕಾಶ ಗ್ರಾಮೀಣ ಜನರಿಗೆ ಇತ್ತು. ಆ ಗ್ರಾಮೀಣ ಭಾಗದಲ್ಲಿ ಜನರಿಗೆ ತಮ್ಮ ಅಗತ್ಯವಾದಂತಹ ಕೆಲಸಗಳನ್ನು ಮಾಡಿಸ್ಕೊಳ್ಳೋದಕ್ಕೆ ಈ ಒಂದು ಮನ್ರೇಗಾದಲ್ಲಿ ಅವಕಾಶ ಸಿಗ್ತಿತ್ತು. ಆದರೆ ರಾಮ್ಜಿ ಯೋಜನೆ ಗ್ರಾಮೀಣ ಭಾಗದ ಜನರನ್ನು, ಅವರ ಹಕ್ಕನ್ನು ಕಿತ್ತುಕೊಂಡಿದೆ. ಇದು ಗ್ರಾಮೀಣ ಭಾಗದ ಜನರ ಹಕ್ಕನ್ನು ಕಿತ್ತುಕೊಂಡಿದೆ. ಆಧುನಿಕ ಗುಲಾಮಗಿರಿಗೆ ತಳ್ಳುವ ಪ್ರಯತ್ನ ಇದು. ಕೇಂದ್ರದ ನಿಲುವನ್ನು ನಾವು ವಿರೋಧಿಸ್ತೀವಿ ಅಂತ ಹೇಳಿ ಈ ನಿರ್ಣಯದಲ್ಲಿ ಉಲ್ಲೇಖ ಮಾಡಲಾಗಿದೆ. ವಿಪಕ್ಷಗಳ ಗದ್ದಲ ಕೋಲಾಹಲದ ಮಧ್ಯೆ ಖಂಡನಾ ನಿರ್ಣಯವನ್ನು ಸಿಎಂ ಸಿದ್ದರಾಮಯ್ಯನವರು ಸದನದಲ್ಲಿ ಮಂಡನೆ ಮಾಡಿದ್ದಾರೆ. ಹೀಗಾಗಿ ಗದ್ದಲ ವಿಪರೀತ ಆದ ಕಾರಣಕ್ಕಾಗಿ ಸದನದ ಮುಂದೂಡಿಕೆಯೂ ಕೂಡ ಆಗಿತ್ತು. ಇಲ್ಲಿ ಸರ್ಕಾರ ತಾನು ತಂದಿದ್ದಂತಹ ವಿಶೇಷ ಅಧಿವೇಶನವನ್ನು ಕರೆದಂತಹ ಉದ್ದೇಶ ಬಿಬಿಜಿ ರಾಮ್ಜಿ ವಿಚಾರದಲ್ಲಿ ಒಂದು ಖಂಡನಾ ನಿರ್ಣಯವನ್ನು ಅಂಗೀಕಾರ ಮಾಡಬೇಕು ಅಂತೇಳಿ. ಬಹುಶಃ ಸರ್ಕಾರಕ್ಕೆ ನಿಜಕ್ಕೂ ಕೂಡ ಇದನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಮಾಡಬೇಕಂದ್ರೆ ಮೊದಲ ದಿವಸನೇ ಮಾಡಿದ್ದಿರ್ತಿದ್ರೆ ಇನ್ನಷ್ಟು ವ್ಯಾಪಕವಾಗಿ ಇದರ ಬಗ್ಗೆ ಚರ್ಚೆಗೆ ಅವಕಾಶ ಇರ್ತಿತ್ತು. ಸರ್ಕಾರ ವರ್ಸಸ್ ಪ್ರತಿಪಕ್ಷಗಳು ಕೂಡ ತಮ್ಮ ಅಭಿಪ್ರಾಯಗಳನ್ನು ಕೇಳಬಹುದಾಗಿತ್ತು. ಆದರೆ ಇಲ್ಲಿ ಕಡೆಯ 2 ದಿವಸ ಇರೋದ್ರಿಂದಾಗಿ ಇದು ಒಂದು ರೀತಿಯಲ್ಲಿ
ಮುಗಿದು ಹೋಗ್ತಕ್ಕಂಥ ನಾಳೆ ಏನು ಭಾಳ ದೊಡ್ಡ ಮಹತ್ವದ್ದೇನೂ ಇಲ್ಲ, ಹಾಗಾಗಿ ಸುಮ್ಮನೆ ಚರ್ಚೆ ಮಾಡ್ತಾ ಹೋಗೋದಷ್ಟೇ ಅನ್ನುವಂತಹ ಆ ಇಡೀ ಸದನದ ಸೀರಿಯಸ್ನೆಸ್ಸನ್ನು ಈಗ ಕಡೆಯದಾಗಿ ಇದನ್ನು ತರೋದ್ರ ಮೂಲಕವಾಗಿ ಹಾಳು ಮಾಡಿರುವಂಥ ಕೂಡ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ.